ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ಈ ಹಿಂದೆ ಅವ್ರ ಜೊತೆಗೆಲ್ಲ ಇದ್ದವರು, ಹೌದು. ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್? ಹಲೋ, ಎಸ್ ಸರ್ ಮಾತಾಡಿ. ದೇವೇಗೌಡರ ಒಬ್ಬ ಒಡನಾಡಿಯಾಗಿ ಪತ್ನಿಯಾಗಿ ಕೆಲಸ ಮಾಡೋದು, ಅವರೊಟ್ಟಿಗೆ ಇರೋದು ಅಂದ್ರೆ ಅದೊಂದು ದೊಡ್ಡ ಸಾಹಸ. ಯಾಕಂದ್ರೆ ದೇವೇಗೌಡರು 24x7 ರಾಜಕಾರಣಿ. ಅವರು ಉಸಿರಾಡೋದು, ಹಾಸೋದು, ಹೊದಿಯೋದು, ಊಟ ಮಾಡೋದು ಎಲ್ಲವೂ ರಾಜಕಾರಣವೇ. ಅವರಿಗೆ ಹೊತ್ತು ಗೊತ್ತು ಸಮಯ ಅಂತ ರಾಜಕಾರಣದಲ್ಲಿ ಪ್ರಶ್ನೆನೇ ಇರಲಿಲ್ಲ. ಜೊತೆಗೆ ಸದಾ ಜನಸಾಮಾನ್ಯರೊಟ್ಟಿಗೆ ಇರುವಂತ ಚಳುವಳಿ ಹೋರಾಟಗಳನ್ನ ಸದಾ ಮೈ ಮೇಲೆ ಎಳ್ಕೊಳ್ತಾ ಇದ್ದಂತ ಒಬ್ಬ ಹೋರಾಟಗಾರ ಅವರು ದೇವೇಗೌಡರು. ಹಾಗಾಗಿ ಅವರ ಮನೆಗೆ ಹೊತ್ತು ಗೊತ್ತು ಏನು ಇಲ್ಲದೆ ಬೆಳಗಿನಿಂದ ರಾತ್ರಿವರೆಗೆ ಜನ ಬರ್ತಾ ಇದ್ರು, ಹೋಗ್ತಾ ಇದ್ರು, ಎಲ್ಲಾ ಸಂದರ್ಭದಲ್ಲೂ ಇರ್ತಾ ಇದ್ರು. ಆಮೇಲೆ ಅವ್ರ ಮನೆಯಲ್ಲಿ ಒಂದು ವ್ಯವಸ್ಥಿತವಾದಂತ ಸಭೆಗಳು ಅದಿದು ಅಂತೇನಲ್ಲ, ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಅಡಿಗೆ ಮನೆ, ಅವರು ಮಲಗೋ ಕೋಣೆವರೆಗೂ ಹೋಗ್ಬೋದಾಗಿತ್ತು. ಅಷ್ಟರ ಮಟ್ಟಿಗೆ ಒಂದು ಫ್ರೀಡಮ್ ಅನ್ನ ದೇವೇಗೌಡರು ಎಲ್ಲಾ ಜನಗಳಿಗೂ ಕೊಟ್ಟಿದ್ರು. ಹಾಗಾಗಿ ಅವರೊಟ್ಟಿಗೆ ಸಂಸಾರ ಮಾಡಿ ರಾಜಕೀಯನ ನಿಭಾಯಿಸೋದು ಅಂದ್ರೆ ಬಹಳ ಸುಲಭದ ಕೆಲಸ ಏನಲ್ಲ. ಬಟ್ ದೇವೇಗೌಡರ ಯಶಸ್ಸಿನ ಹಿಂದೆ ಚೆನ್ನಮ್ಮನವರ ದೊಡ್ಡದಾಗಿರ್ತಕ್ಕಂತ ತ್ಯಾಗ, ಪರಿಶ್ರಮ ಬಹಳ ದೊಡ್ಡದಾಗಿದೆ ಅವರದು. ಒಂದು ರೀತಿನಲ್ಲಿ ಅವ್ರ ಮನೆಗೆ, ದೇವೇಗೌಡರ ಮನೆಗೆ ಎಷ್ಟೇ ಜನ ಬರ್ಲಿ, ಯಾವ ಹೊತ್ತಿಗೆ ಬರ್ಲಿ, ಅವ್ರನ್ನ ಯಾರನ್ನು ಕೂಡ ಬರೀ ಹೋಟೆಲ್ ಕಳಿಸ್ತಾ ಇರಲಿಲ್ಲ. ಒಂದು ರೀತಿಯಲ್ಲಿ ಅನ್ನಪೂರ್ಣ ಇದ್ದಾಗ ಯಾಕೆ, ಯಾರೇ ಯಾವ ಹೊತ್ತಿಗೆ ಬೆಳಿಗ್ಗೆ ಬಂದ್ರೆ, ಮಧ್ಯಾಹ್ನ, ರಾತ್ರಿ ಬಂದ್ರೆ ಏನಾದ್ರೂ ಕೊಟ್ಟು ಕಳ್ಸೋರು, ಕುಡಿಯೋಕೋ ತಿನ್ನೋಕೋ ಏನಾದ್ರು ಕೊಟ್ಟು ಕಳ್ಸೋರು. ಮತ್ತೆ ದೇವೇಗೌಡರ ರಾಜಕಾರಣದಲ್ಲಿ ಅವರು ಮನೇಲಿ ಇರ್ತಾ ಇದ್ದಿದ್ದೇ ಬಹಳ ಅಪರೂಪ ಅವರು. ಆದ್ರೂ ಕೂಡ ಇವ್ರು ಇಡೀ ಮನೆಯನ್ನ ನಿರ್ವಹಿಸೋ ಜೊತೆಗೆ ಅವರ ತುಂಬು ಸಂಸಾರ ಬೇರೆ, ಹಾಗಾಗಿ ಅವರ ಕೂಡು ಕುಟುಂಬ ಬೇರೆ ಊರಿನಲ್ಲಿ. ಇದೆಲ್ಲವೂ ಕೂಡ ಬಹಳ ಯಶಸ್ವಿಯಾಗಿ ನಿಭಾಯಿಸಿದಂತ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ರು ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ಚೆನ್ನಮ್ಮನವರಿಗಿಂತ ಒಂದು ದೊಡ್ಡದಾಗಿರ್ತಕ್ಕಂತ ಉದಾಹರಣೆ ಇಲ್ಲ. ಅಷ್ಟರ ಮಟ್ಟಿಗೆ ಆಕೆ ಎಲ್ಲೂ ಕೂಡ ಪ್ರಚಾರ ಬಯಸದೆ, ಎಲ್ಲೂ ಕೂಡ ಯಾವುದನ್ನು ಬಯಸದೆ, ಯಾವತ್ತೂ ಕೂಡ ದೇವೇಗೌಡರ ಆಡಳಿತದಲ್ಲಿ ತಲೆ ಹಾಕದೆ ಇಂಥದ್ದಾಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು ಅಂತ. ನಾನೊಂದು 25 ವರ್ಷ ಅವರ ಒಟ್ಟಿಗೆ ಬಹಳ ನಿಕಟವಾಗಿ ಕಳೆದಿದ್ದೇನೆ. ಯಾವ ಸಂದರ್ಭದಲ್ಲೂ ಕೂಡ ಚೆನ್ನಮ್ಮನವರು ಆಡಳಿತದ ವಿಚಾರದಲ್ಲಿ ಯಾವತ್ತೂ ತಲೆ ಹಾಕಿಲ್ಲ. ಯಾವತ್ತೂ ಏನಾಗ್ಬೇಕು, ಇಂಥದ್ದು ಆಗ್ಲೇಬೇಕು, ಮಾಡ್ಬೇಕು ಅಂತೂ ಹೇಳಿಲ್ಲ. ಯಾರ ಪರವಾಗಿಯೂ ಇದು ಮಾಡೋದು ಅಂತಿಲ್ಲ. ಒಕ್ಕೆ ಮನೆಯನ್ನ ಒಂದು ನಿರ್ವಹಿಸ್ಲಿಕ್ಕೆ ಒಂದು ಜವಾಬ್ದಾರಿ ಆಗಿರ್ತಕ್ಕಂತ ಕುಟುಂಬದ ಮುಖ್ಯಸ್ಥಳಾಗಿ ಒಬ್ಬ ಹೆಣ್ಣುಮಗಳು ಏನ್ ಮಾಡ್ಬೋದು ಅದೆಲ್ಲವನ್ನು ಕೂಡ ಚೆನ್ನಮ್ಮನವ್ರು ಮಾಡಿದ್ರು. ಸರ್ ನೋಡಿ, ನಿನ್ನೆ ಒಂದು ಮಾಹಿತಿ ಬಂತು, ಚೆನ್ನಮ್ಮನವರ ಆರೋಗ್ಯ ತೀರಾ ಹದಗೆಟ್ಟಿದೆ ಅಂತ ಸುದ್ದಿ ಕೇಳಿ ದೇವೇಗೌಡರು ಮಾರ್ನಿಂಗ್ ಟಿಫಿನ್ನು ಇಲ್ಲ, ಮಧ್ಯಾಹ್ನ ಊಟನೂ ಮಾಡಿರ್ಲಿಲ್ವಂತೆ. ಸರ್ ಹೆಂಗಿತ್ತು ಸರ್ ಅವರಿಬ್ಬರ ನಡುವಿನ ಆ ಬಾಂಧವ್ಯ? ಯಾವತ್ತೂ ಕೂಡ ಬಹಳ ಆತ್ಮೀಯರಾಗಿರ್ತಾ ಇದ್ರು, ಬಹಳ ಇದಿರ್ತಾ ಇದ್ರು, ಅವ್ರು ಬಹಳ ಗೌರವ ಕೊಡ್ತಾ ಇದ್ರು. ಚೆನ್ನಮ್ಮನವ್ರ ಕಾರ್ಯಕ್ಷೇತ್ರ ಅಂದ್ರೆ ಒಂದು ಅವ್ರ ಮನೆ, ದೇವ್ರ ಮನೆ, ಇನ್ನೊಂದು ಅಡಿಗೆ ಮನೆ ಬಿಟ್ರೆ ಬೇರೆ ಯಾವ್ದೋ ಅವ್ರ ಕಾರ್ಯಕ್ಷೇತ್ರನೇ ಇರ್ಲಿಲ್ಲ. ಅವು ಎರಡಕ್ಕೆ ಅವರು ಸೀಮಿತರಾಗಿದ್ದು. ಹಾಗಾಗಿ ದೇವೇಗೌಡರ ಯಶಸ್ಸಿನ ಹಿಂದೆ, ಅವರ ಕುಟುಂಬ ಮಕ್ಕಳ ಯಶಸ್ಸಿನ ಹಿಂದೆ ಚೆನ್ನಮ್ಮನವರ ಪೂಜೆ, ಚೆನ್ನಮ್ಮನವರ ಭಕ್ತಿ, ಚೆನ್ನಮ್ಮನವರದು ಬಹಳ ದೊಡ್ಡ ಒಂದು ಪರಿಶ್ರಮ ಇದೆ. ಆ ಮನೆಯನ್ನ, ಅಷ್ಟು ದೊಡ್ಡ ಒಂದು ಕುಟುಂಬವನ್ನ ರಾಷ್ಟ್ರದ ಪ್ರಧಾನಿಯಾಗಿದ್ದಂತ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ದೇವೇಗೌಡರೊಟ್ಟಿಗೆ ಅವ್ರು ಕಾಣಿಸ್ಕೊಂಡಿದ್ದ ನಾನಂತೂ ನೋಡಿಲ್ಲ. ಈವನ್ ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಕೂಡ ವಿಧಾನಸೌಧ ಆ ಕಡೆ ಈ ಕಡೆ ಎಲ್ಲೂ ಕಾಣಿಸ್ಕೊಂಡ್ರದು ನಾನಂತೂ ನೋಡಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಅನ್ಯಜೀವಂಗಾಗಿದ್ದಂತ ಒಬ್ಬ ಸರಳ ಹಳ್ಳಿಯ ಒಬ್ಳು ಹೆಣ್ಣು ಮಗಳು ಅವರು. ಸರ್, ಒಂದು ರಾಜಕೀಯ ಕುಟುಂಬದಲ್ಲಿ ಅವರ ಪತಿ ಪ್ರಧಾನಿ ಆಗಿದ್ದವರು, ಅವರ ಮಕ್ಕಳು ರಾಜಕಾರಣದಲ್ಲಿ ದೊಡ್ಡ ಹೆಸರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು, ಹಿಂಗೂ ಇರೋದಕ್ಕೆ ಸಾಧ್ಯನಾ ಸರ್ ಒಬ್ಬ ಮಹಿಳೆ? ಯಾಕೆ, ಅವರು ಹಳ್ಳಿಯ ಇದರಿಂದ ಬಂದಿರತಕ್ಕಂಥವ್ರು, ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಹಾಗಾಗಿ ಒಬ್ಬ ರೈತ ಮಹಿಳೆ ಹೇಗಿರ್ತಾರೋ, ಒಬ್ಬ ಹಳ್ಳಿಯ ಮಹಿಳೆ ಹೇಗಿರ್ತಾರೋ ಅದು ಅದೇ ರೀತಿ ಅವರು ಜೀವನದುದ್ದಕ್ಕೂ ಕೂಡ ಇದ್ರು. ಯಾವತ್ತೂ ಕೂಡ ಅಧಿಕಾರ ಅನ್ನೋದು ಅವ್ರ ತಲೆಗೂ ಹೋಗ್ಲಿಲ್ಲ, ಅದ್ರ ಬಗ್ಗೆ ಅವ್ರ ತಲೆನೂ ಕೆಡಿಸ್ಕೊಂಡ್ಲಿಲ್ಲ. ದೇವೇಗೌಡರ ಅಧಿಕಾರ ರಾಜಕಾರಣದಲ್ಲಿ ಇದ್ದಿದ್ದು ಬಹಳ ಕಡಿಮೆ, ಹೋರಾಟದ ರಾಜಕಾರಣನೇ ಜಾಸ್ತಿ ಅವ್ರ ಜೀವನದಲ್ಲಿ. ಇಡೀ ಅವ್ರದ್ದು ಎಲ್ಲವೂ ಸೇರಿದ್ರು ಒಂದು ಕೆಲವು ಸಂದರ್ಭ ಮಾತ್ರ ಇರ್ಬೋದು ಅಷ್ಟೇ. ಹಾಗಾಗಿ ಅಂತ ಸಂದರ್ಭದಲ್ಲಿ ಅವರೊಟ್ಟಿಗೆ ನಿಭಾಯಿಸೋದು, ದೇವೇಗೌಡರು ಕೂಡ ಅವ್ರ ಜೀವನದಲ್ಲಿ ಸೋತಾಗ ಮತ್ತೊಂದು ಮಾಡೋದು. ಒಂದ್ ನಿಮಿಷ. ಎಸ್ ಸರ್. ಹಾಗೆ ಅವರು ಸೋತಂತ ಸಂದರ್ಭದಲ್ಲಿ, ಅಧಿಕಾರ ರಾಜಕಾರಣದಲ್ಲಿ ಏರುಪೇರಿನಲ್ಲಿ ಬಹಳ ಹಿನ್ನಡೆಗಳನ್ನ ಅನುಭವಿಸಿದಂತ ಸಂದರ್ಭದಲ್ಲೂ ಕೂಡ ಇವರು ಬಹಳ
ಒಂದು ಏನು ಹೇಳ್ಬೋದು, ಅಂದ್ರೆ ಅವ್ರ ಜೊತೆ ಒಂದು ಗಟ್ಟಿಯಾಗಿ ನಿಲ್ತಾ ಇದ್ರು. ಸ್ಥಿತಪ್ರಜ್ಞರಾಗಿ ಅವತ್ತು ಅವರೊಟ್ಟಿಗಿದ್ರು. ಅವ್ರಿಗೆ ಅಧಿಕಾರ ಇರೋದು ಹೋಗೋದು ಅದು ಯಾವುದು ಕೂಡ ಯಾವುದೇ ವ್ಯತ್ಯಾಸನೇ ಮಾಡ್ತಿರ್ಲಿಲ್ಲ ಅವರಿಗೆ. ಸರಿ, ಓಕೆ ಸರ್. ಹೆಂಗಿರ್ತಾ ಇದ್ರು ಸರ್ ವೈಯಕ್ತಿಕವಾಗಿ? ಅಂದ್ರೆ ಒಬ್ಬ ಹಳ್ಳಿ ಬಹಳ ಮಹಿಳೆ strict ಆಗಿರ್ತಾ ಇದ್ರ? ಒಬ್ರು ಹಳ್ಳಿ ಮಹಿಳೆ ಹೇಗಿರ್ತಾ ಇದ್ರು, ಒಬ್ಬ ರೈತ ಮಹಿಳೆ ಹೇಗಿರ್ತಾ ಇದ್ರು ಹಾಗೆ ಇರ್ತಾ ಇದ್ರು. ಹಾ ಹಾ ಏನ್ ವ್ಯತ್ಯಾಸ ಇಲ್ಲ ಅದಕ್ಕೆ. ಅವ್ರಿಗೆ ಬೆಂಗಳೂರು, ದೆಹಲಿ ಅಥವಾ ಅವರ ಪಡುಲಿಪ್ಪೆ ಯಾವ ವ್ಯತ್ಯಾಸನೂ ಮಾಡ್ತಾ ಇರ್ಲಿಲ್ಲ ಅವರಿಗೆ. ಓಕೆ. ರಾಜಕೀಯವಾಗಂತೂ ಒಂದಿಷ್ಟು ಇಂಟ್ರೆಸ್ಟೇ ಇರ್ಲಿಲ್ಲ ಅಂತ ನಿಮ್ ಮಾತಲ್ಲೇ ಇಲ್ಲ ಗೊತ್ತಾಗ್ತಿಲ್ಲ. ಇಲ್ಲ 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 ಯಾವತ್ತೂ ಇರ್ಲಿಲ್ಲ. ನೀವು ಹೆಂಗೆ ಸರ್ ವೈಯಕ್ತಿಕವಾಗಿ ಅವ್ರ ಜೊತೆಗೆ ಒಡನಾಟ, ಅಂದ್ರೆ ಮಾತುಕತೆ ಆಗೋದು ಆ ಸಂದರ್ಭದಲ್ಲಿ? ಮಾತೃ ಸ್ವರೂಪಿ ಅನ್ನಪೂರ್ಣೆ ಅಂತ ಹೇಳಿದ್ಮೇಲೆ ಅದಕ್ಕಿಂತ ಬೇರೆ ಪದಗಳು ಕನ್ನಡದಲ್ಲಿ ನನಗೆ ಇದ್ದಂಗೆ ಕಾಣ. ನಿಜ ನಿಜ ನಿಜ, ಹೌದು. ಎಸ್ ಸರ್, ಅವ್ರು ನಮಗೆಲ್ರಿಗೂ ಕೂಡ ಮಾತೃ ಸ್ವರೂಪಿನೇ ಅವರು. ನಿಜ ಸರ್. ಎಸ್ ಸರ್. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.